ನಾನು ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ದಟ್ ಇಂಥ ಐಲ್ಯಾಂಡು ಇರುತ್ತೆ, ಇಂಥ ಐಲ್ಯಾಂಡಿಗೆ ನಾನು ಬರ್ತೀನಿ ಅಂದ್ಬಿಟ್ಟು. ನೋಡೋಕ್ಕೋಸ್ಕರನೇ ಇಂಡಿಯಾದಿಂದ ಬಂದಿದ್ದೀನಿ. ಲಾಂಬಾಕ್ ಅನ್ನೋ ಪ್ರದೇಶ ಇಂಡೋನೇಷ್ಯಾದಲ್ಲಿ 6 ತಿಂಗಳಿಂದ ಇದ್ದೀನಿ. ಬಟ್ ಇಂಥ ಐಲ್ಯಾಂಡ್ಗಳಿಗೆ ಹೋಗೇ ಇಲ್ಲ. ಹೋಗಿದ್ದೀನಿ ಎಷ್ಟೊಂದು ಕಡೆ, ಬಟ್ ಇಂಥ ಐಲ್ಯಾಂಡಿಗೆ ಬಂದಿಲ್ಲ ನಾನು. ನನಗೆ ಒಂದು ಪರಿಚಯ ಆದರೂ ಒಬ್ಬರು. ಸೊ ಅದರಿಂದ ಅವ್ರು ಹೇಳಿದ್ರು ನಾವು ಫ್ಯಾಮಿಲಿ ಜೊತೆ ಹೋಗ್ತಿದ್ದೀವಿ, ನಮ್ಮ ಜೊತೆ ಯಾಕೆ ಬರಬಾರ್ದು ನೀವು ಅಂತ ಹೇಳಿದ್ದಕ್ಕೆ ಅವ್ರ ಕಾರಲ್ಲೇ ನನ್ನ ಕರ್ಕೊಂಡು ಹೋದರು. ಅಬೌಟ್ 80 ಕಿಲೋಮೀಟರ್ಸ್ ಫ್ರಮ್ ನಾನು ಎಲ್ಲಿದ್ದೀನಿ ಅಲ್ಲಿಂದ. ಸೊ ಆಯ್ತಾ, ಲಾಂಬಾಕ್ ಚಿಕ್ಕದು ಅಂದ್ಕೊಂಡ್ರೆ 80 ಕಿಲೋಮೀಟರ್ಸ್ ದೂರ ಬಂದಿದ್ದೀನಿ ಅಂದರೆ ಒಂದೇ ಸೈಡ್ಗೆ ಲೆಕ್ಕ ಹಾಕಿ ಇನ್ನೆಷ್ಟು ದೊಡ್ಡದಿರ್ಬೋದು ಅಂತ. ಇಲ್ಲಿಗೆ ಬಂದಾಗ ನನಗೆ ಐ ವಾಸ್ ಅಮೇಸ್ಡ್ ವಿತ್ ಬ್ಯೂಟಿ ಆಫ್ ದಿಸ್. ನೀವು ಅಂದ್ಕೊಳ್ತೀರಾ ಏನು ಐಲ್ಯಾಂಡ್ ಅಲ್ಲ ಅಂತ. ಈ ಐಲ್ಯಾಂಡ್ ಸೈಜ್ ನೋಡಿ ಆಯಿತಾ, ಸೈಜ್ ನೋಡಿದ ಮೇಲೆ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ವೈ ಇಸ್ ಇಟ್ ಸೋ ಬ್ಯೂಟಿಫುಲ್. ನಮ್ಮಂಥ ಕನ್ನಡಿಗರಿಗೆ ಇಲ್ಲೆಲ್ಲ ಬಂದುಬಿಟ್ರೆ ಕುಂದು ಕುಪ್ಪಳ್ಸೋಣ ಅಂತ. ಐ ಆಮ್ ಟೆಲಿಂಗ್ ಯು ಅಬೌಟ್ ಇಟ್ ಇಸ್ ಜಸ್ಟ್ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್. ಇಲ್ಲೇ ಸ್ವಿಮ್ಮಿಂಗ್ ಕಲ್ತ್ಕೊಂಡ್ಬಿಡೋದು, ಇಲ್ಲೇ ಕಲ್ತ್ಕೊಳ್ಬೋದು. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಹೀಟ್ ಎಲ್ಲ. ನಮ್ಮ ಇಂಡಿಯಾದಲ್ಲೇ ಜಾಸ್ತಿ ಹೀಟ್ ಇದೆ. ಲುಕ್ ಅಟ್ ವೇರ್ ಎಲ್ಲಿ ನಮಗೆ ಬೋಟ್ ನಿಲ್ಲಿಸ್ತಾ ಅಲ್ಲಿಂದ ಬಿಟ್ಟುಬಿಟ್ಟು ನಾನು ಸುತ್ತಕೊಂಡು ಬಂದುಬಿಟ್ಟಿದ್ದೀನಿ. ಯಾಕಂದರೆ ನನಗೆ ಸೋಲೋ ಫುಟೇಜ್ ಬೇಕು ಅಂದ್ಬಿಟ್ಟು ಆಯಿತಾ. ಸೋಲೋ ಫುಟೇಜ್ ತೊಗೊಳಕ್ಕೆ ನೋಡಿ ಇದ್ರ ಪಕ್ಕದಲ್ಲಿ ಇನ್ನೊಂದು ಐಲ್ಯಾಂಡ್ ಇದೆ, ಅಲ್ಲಿ ಹೋಗ್ಬೋದು. ಅಲ್ಲಿ ನಾನು ಹೋಗಲಿಲ್ಲ ಆಯಿತಾ. ವೇರ್ ದ ಬೋಟ್ ಇಸ್ ಪಾರ್ಟ್ ಅಲ್ಲಿಗೆ ಬಂದುಬಿಟ್ಟಿದ್ದೀನಿ. ಅಲ್ಲಿಂದ ಐ ಆಮ್ ಟ್ರೈನ್ ಟು ಸೆಂಡ್ ಇಟ್ ಟು ದ ನೆಕ್ಸ್ಟ್. ಅದೇ ಹೇಳಿದ್ನಲ್ಲ, ಅಲ್ಲಿ ಹೋಗಲಿಲ್ಲ ಅಂತ. ಆ ಐಲ್ಯಾಂಡಿಗೆ ಕಳಿಸ್ಬಿಡೋಣ, ಹೆಂಗಿದೆ ನೋಡೋಣ ಅಂದರೆ ನೋಡಿ. ಇಟ್ಸ್ ಅಬೌಟ್ ಒಂದು 10 ನಿಮಿಷ ಸ್ವಿಮ್ಮಿಂಗ್ ಬಂದರೆ 10 ನಿಮಿಷದಲ್ಲಿ ಇಲ್ಲಿಗೆ ಬಂದುಬಿಡ್ತೀರಾ. 15 ನಿಮಿಷ ಆಗ್ಬೋದೇನೋ ಆಯಿತಾ. ನೋಡಿ ಈ ಐಲ್ಯಾಂಡಿಗೆ ಬಂದುಬಿಡ್ತೀರಾ ಆಯಿತಾ. ಪೀಪಲ್ ಹ್ಯಾವ್ ಗಾನ್ ದೇರ್ ಆಲ್ಸೋ. ಲುಕ್ ಎಟ್ ದಿಸ್. ಇವಾಗ ನಿಮ್ಗೆ ಕಾಣಿಸ್ತಾ ಇಲ್ಲ, ಏರಿಯಲ್ ಶಾಟ್ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಹೆಂಗಿದೆ ಅಂತ. ಇಟ್ ಇಸ್ ಲೈಕ್ ಲಿಟ್ರಲಿ ಪಿಂಕ್ ಬೀಚ್. ನಾವು ಲಾಂಬಾಕಲ್ಲಿ ಹೋಗಿದ್ವಿ, ಈಗ ನೋಡಿದ್ದೀರಾ ಪ್ರಾಪರ್ ಲಾಂಬಾಕಲ್ಲಿ ಅಬೌಟ್ 50 ಕಿಲೋಮೀಟರ್ ದೂರದಲ್ಲಿ. ನೋಡಿಲ್ಲ ಅಂದರೆ ನೋಡಿ. ಮತ್ತು ನೀವು ಏನು ಮಾಡ್ತಾಯಿದ್ದೀರಾ ನೋಡಿದ್ರೆ ತಾನೇ ನಿಮ್ಗೆ ಯು ಗೆಟ್ ಎಕ್ಸೈಟೆಡ್, ಯು ವಿಲ್ ಬಿ ಏಬಲ್ ಟು ಕಮ್ ಆಯಿತಾ. ಇಟ್ಸ್ ಸೋ ಬ್ಯೂಟಿಫುಲ್ ಸಚ್. ಐ ಡೆಫಿನೆಟ್ಲಿ ವಾಂಟ್ ಟು ಗೋ ಬ್ಯಾಕ್ ಟು ದಿಸ್ ಪ್ಲೇಸ್. ಓಕೆ, ಆ್ಯಂಡ್ ಲುಕ್ ಅಟ್ ದಿಸ್. ನಾವಿರೋ ಐಲ್ಯಾಂಡ್ ನೋಡಿ ಎಷ್ಟು ಕಂಪ್ಯಾರಿಸನ್ಲಿ ಚಿಕ್ಕದು. ಇದು ಚಿಕ್ಕದಂತೀರಾ, ನೆಕ್ಸ್ಟ್ ಐಲ್ಯಾಂಡ್ ಕರ್ಕೊಂಡು ಹೋಗ್ತೀನಿ ಇರಿ, ಅಲ್ಲಿ ನೋಡಬೇಕು ನೀವು. ಅದು ಎಷ್ಟು ಚಿಕ್ಕದಂದರೆ ಜೋರಾಗಿ ಹೈಟ್ ಬಂದರೆ ಮುಳುಗಿ ಹೋಗ್ಬಿಡುತ್ತೆ. ಬಟ್ 1000 ವರ್ಷಗಳಿಂದ ಅದು ಮುಳುಗಿಲ್ಲ ಆಯಿತಾ. ಇನ್ ದ ಮಿಡ್ಲ್ ಆಫ್ ದ ಓಷನ್. ಲುಕ್ ಅಟ್ ದಿಸ್ ಲುಕ್ ಅಟ್ ದಿಸ್ ಆಯಿತಾ. ಇಟ್ಸ್ ಸೋ ಬ್ಯೂಟಿಫುಲ್. ನಿಜವಾಗ್ಲೂ ಹೇಳ್ತೀನಿ, ಯು ವಿಲ್ ಗೆಟ್ ಫುಡ್, ಯು ವಿಲ್ ಗೆಟ್ ಯುವರ್ ಬಿಯರ್ಸ್, ಯು ವಿಲ್ ಗೆಟ್ ಎವ್ರಿಥಿಂಗ್. ಬೇಕಂದರೆ ತಗೊಂಡು ಬರ್ಬೋದು, ಯಾರೇನು ಕಂಪ್ಲೇಂಟ್ ಮಾಡಲ್ಲ. ದೇ ವೆರಿ ವೆರಿ ನೈಸ್ ಪೀಪಲ್. ನಿಜವಾಗ್ಲೂ ಹೇಳ್ತೀನಿ, ಇಂಡೋನೇಷಿಯನ್ಸ್ ಆರ್ ವೆರಿ ವೆರಿ ನೈಸ್. ಇವನ್ ದೋ ಇಟ್ ಇಸ್ ಅ ಮುಸ್ಲಿಮ್ ಡಾಮಿನೇಟ್ ಕಂಟ್ರಿ ಇಲ್ಲ, ಏನು ಗಲಾಟೆ ಇಲ್ಲ, ಏನಿಲ್ಲ ಆಯಿತಾ. ಇಟ್ ಇಸ್ ಸೋ ಬ್ಯೂಟಿಫುಲ್. ಲುಕ್ ಅಟ್ ದಿಸ್. ಏರಿಯಲ್ ಶಾಟ್ ತೋರಿಸ್ತಾ ಇದ್ದೀನಿ ಆಫ್ ದ ಸೈಜ್ ಆಫ್ ದ ಐಲ್ಯಾಂಡ್. ನೋಡ್ಕೊಂಬಿಡಿ. ಮಧ್ಯೆ ಕಾಟೇಜಸ್ ಅಲ್ಲಿದೆ. ಐ ಡಿಡ್ಂಟ್ ಎಂಕ್ವೈರ್ಡ್ ವೆದರ್ ಅಲ್ಲ ಉಳ್ಕೊಳ್ಬೋದು ಅಂತ ಕೇಳಿಲ್ಲ. ಯಾಕಂದರೆ ನೈಟ್ ಕರೆಂಟ್ ಹಿಂಗೆ ಬರುತ್ತೆ ಗೊತ್ತಿಲ್ಲ ನನಗಿಲ್ಲಿ ಆಯಿತಾ. ಸೊ ಏನೋ ಒಂದು ಪ್ರಾವಿಷನ್ ಮಾಡಿರ್ತಾರೆ, ಇಲ್ಲ ಈ ಥರ ಕಟ್ತಾರ ಕಾಟೇಜಸ್ಸು, ಐ ಡೋಂಟ್ ಥಿಂಕ್ ಸೊ ಆಯಿತಾ. ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಇಲ್ವಾ ಆಯಿತಾ. ಯಾವ ಸೈಡ್ ಹೋಗಿ ಫೋಟೋ ಹೊಡ್ಕೊಳ್ತೀರಾ. ಇಲ್ಲಿ ಏನಕ್ಕೆ ಬಂದರು ಅಂದರೆ ನನ್ನ ಫ್ರೆಂಡು ಅವ್ರ ಫ್ಯಾಮಿಲಿ ಎಲ್ಲ ಫಾರ್ ಸಿಂಪಲ್ ರೀಸನ್ ಅವ್ರಿಗೆ ಫ್ರೀ ಡೈವಿಂಗ್ ಮಾಡಬೇಕಂತ ಆಸೆ. ಫ್ರೀ ಡೈವಿಂಗ್ ನಮಗೆ ನೀರಲ್ಲಿದೆ ದೊಡ್ಡ ವಿಷಯ, ಯಾಕಂದರೆ ಅಷ್ಟು ಸ್ವಿಮ್ಮಿಂಗ್ ಬರಲ್ಲ. ಅವರು ಫ್ರೀ ಡೈವಿಂಗ್ ಅಂದರೆ 10-20 ಮೀಟ್ರ್ ಕೆಳಗೆ ಹೋಗ್ಬಿಟ್ಟು ಅಲ್ಲಿ ಫಿಶ್ ಎಲ್ಲ ನೋಡೋಣ ಅಂದ್ಬಿಟ್ಟು ಇಲ್ಲಿ ಸ್ನಾರ್ಕ್ಲಿಂಗ್ ಮಾಡ್ಬೋದು. ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಸ್ನಾರ್ಕ್ಲಿಂಗ್ ಮಾಡ್ತಾರೆ ನೋಡಿ. ಕ್ಯಾಮ್ರಾಕ್ಕೆ ಟಿಲ್ಟ್ ಮಾಡ್ತೀನಿ ನೋಡಿ ಕೆಳಗೆ ನೋಡಿ ಸ್ನಾರ್ಕ್ಲಿಂಗ್ ಮಾಡ್ತಾರೆ ಫಿಶ್ ಎಲ್ಲ ನೋಡಿಕೊಂಡು ಆಯಿತಾ. ಲೈಫ್ ಜಾಕೆಟ್ ಹಾಕ್ಕೊಂಡು. ನಮ್ಮ ಜೊತೆ ಬಂದಿರೋರೆಲ್ಲ ಇನ್ನು ಸ್ವಲ್ಪ ಮುಂದೆ ಹೋಗ್ಬಿಟ್ಟು 20 ಮೀಟ್ರ್ ಡೀಪು ವಿತೌಟ್ ಆಕ್ಸಿಜನ್ನು ಅವ್ರ ಲಂಗ್ಸ್ನ ಡಿಪೆಂಡ್ ಮಾಡಿಕೊಂಡು ಆಯಿತಾ ದೆವ್ ಗಾನ್. ದಿಸ್ ಇಸ್ ಅ ಸೆಕೆಂಡ್ ಐಲ್ಯಾಂಡ್ ಐಮ್ ಟಾಕಿಂಗ್ ಅಬೌಟ್ ಆಯಿತಾ. ಅದು ದೊಡ್ಡದಲ್ವಾ, ಇದು ಐಲ್ಯಾಂಡ್ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಏನಾದರೂ ಹೈಟ್ ಬಂದರೆ ಇದು ಕಥೆನೇ ಮುಗೀತು. ಸಿ, ನೀವು ಒಂದು ಎಂಡಿಂದ ಹಿಡ್ತೀವಿ ಅಂದರೆ ನಿಮಗೆ 20 ಸೆಕೆಂಡ್ ಇಲ್ಲ 30 ಸೆಕೆಂಡ್ ಒಳಗೆ ಕವರ್ ಮಾಡಿಬಿಡ್ತೀರಾ ನೀವು. ದಟ್ಸ್ ಆಲ್ ದ ಸೈಜಸ್. ಇಟ್ಸ್ ಸೋ ಬ್ಯೂಟಿಫುಲ್. ನಿಜವಾಗ್ಲೂ ಹೇಳ್ತೀನಿ, ಇಟ್ ಇಸ್ ರಿಯಲಿ ಬ್ಯೂಟಿಫುಲ್. ಕಲರ್ ಆಫ್ ದ ವಾಟರು ಡಿಫ್ರೆಂಟ್ ಕಲರ್ಸು, ಡೀಪ್ ಇಲ್ಲ ಆಯಿತಾ. ದಟ್ ಈಸ್ ಅಮೇಝಿಂಗ್ ಫಾರ್ ಮೀ. ಡ್ರೋನ್ ಶಾಟಲ್ಲಿ ಗೊತ್ತಾಗ್ತದೆ. ಸಿ, ದಿಸ್ ಇಸ್ ಹೌ ಇಟ್ ಇಸ್. ದೊಡ್ಡದು ಕಾಣುತ್ತೆ ನಿಮಗೆ, ದೊಡ್ಡದೇ ಇಲ್ಲ ಆಯಿತಾ. ಅಕ್ಕಪಕ್ಕ ಎಲ್ಲ ನೋಡಿ ಚಿಕ್ಕ ಕಲ್ಗಳಿದೆ, ಬೇಕಾದ್ರೆ ನಡ್ಕೊಂಡು ಹೋಗ್ಬಿಡ್ಬೋದು ನೀವು. ಸ್ವಲ್ಪ ಸ್ವಿಮ್ಮಿಂಗ್ ಕಲ್ತ್ಕೊಂಡ್ಬಿಡಿ. ನಮ್ಮ ಇಂಡಿಯಾದಲ್ಲಿ ಏನು ಗೊತ್ತಾ, ದುಡಿ ಅಂತ ಹೇಳ್ಕೊಡ್ತಾರೆ ಹೊರತು ಸ್ವಿಮ್ಮಿಂಗ್ ಕಲಿ ಅಂತ ಹೇಳ್ಕೊಡೋದಿಲ್ಲ. ದಟ್ಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಯಿತಾ. ನನಗೆ ಆ ಥರ ಏನೋ ಬೆಳೆಸ್ಬಿಟ್ರು. ಸೊ ನಿಮ್ಗೆ ಆ ಥರ ಬೆಳೆಸಿದ್ರೆ ಚೇಂಜ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಂಥ ಜಾಗಕ್ಕೆ ಬಂದುಬಿಟ್ಟು ಸ್ವಿಮ್ಮಿಂಗ್ ಮಾಡಿಲ್ಲ ಅಂದರೆ ಏನು ನ್ಯೂಸು ಆಯಿತಾ. ಸ್ವಲ್ಪ ಜಿಮ್ 6 ತಿಂಗಳಿಂದ ಹೋಗ್ತಾ ಇರೋದ್ರಿಂದ ಸ್ವಲ್ಪ ತೊಪ್ಪೆಗಿಪ್ಪೆಲ್ಲ ಇಳಿಸ್ಕೊಂಡು ಬಿಟ್ಟಿದ್ದೀನಿ. ಐ ಆಮ್ ಲುಕಿಂಗ್ ಇನ್ ಗ್ರೇಟ್ ಶೇಪ್. ಸ್ವಲ್ಪ ಇವು ಬರುತ್ತೆ, ಅದರಲ್ಲೊಂದು ಫ್ರೀಸ್ ಮಾಡ್ಕೊಂಡು ನೋಡ್ಬಿಡಿ ಹಳೆ ವೀಡಿಯೋಸ್ಗೂ ಇವಾಗ್ಲೂ. ಸಿ ಆಯಿತಾ, ಹೊಟ್ಟೆ ಎಲ್ಲ ಒಗ್ಸ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಕೆನ್ ಯು ಸಿ ಇಟ್ ಎಸ್. ನೀರಲ್ಲಿ ಆಡೋ ಸಮಯ ಹೋಗ್ಬಿಟ್ಟು ಏನು ಬರೀ ಒಂದಡಿ ನೀರಲ್ಲಿ ಆಡೋದು ನಾವು
ಆಯಿತಾ. ಸೊ ದಟ್ಸ್ ಅ ಯಾಕಂದರೆ ನನಗೆ ಸ್ನಾನ ಮಾಡಬೇಕು, ಇದಾದಮೇಲೆ ಸ್ನಾನ ಮಾಡಿದ್ರೆ ಅಂಟು ಆಗಲ್ಲ ಇಲ್ಲಿ ಆ್ಯಕ್ಚುಲಿ. ಐ ಡೋಂಟ್ ನೋ ಹೌ. ಇಂಡಿಯಾದಲ್ಲೆಲ್ಲ ನೀರು ಇಳಿದ್ಬಿಟ್ಟು ಆಚೆ ಬಂದರೆ ಅಂಟ್ಕೊಂಡು ಬಿಡ್ತದೆ, 2 ಬೆರಳುಗಳು ಅಂಟ್ಕೊಂಡ್ಬಿಡ್ತು, ಇಲ್ಲೆಲ್ಲ ಅಂಟ್ಕೊಳ್ಳೋದಿಲ್ಲ ಆಯಿತಾ. ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಪ್ಲೇಸ್ ಇಸ್ ವಾಟ್ ಐ ಬಿಲೀವ್. ಇಲ್ಲಿಂದ ಹೊರಡೋ ಸಮಯ ಆಯಿತಾ, ಹೊರಟು ಬಿಟ್ಟು ವಾಪಸ್ ಹೋಗೋಣ. ಇನ್ನೊಂದ್ಸಲಿ ಬಂದೇ ಬರ್ತೀನಿ ನಾನು ವಿತ್ ಗ್ರೇಟ್ ಪ್ಲಾನ್ಸ್ ಆ್ಯಂಡ್ ಥಿಂಗ್ಸ್ ಲೈಕ್ ದಟ್. ಐ ವಿಲ್ ವಾಂಟ್ ಟು ಡೆಫಿನೆಟ್ಲಿ ಸ್ಟೇ ಹಿಯರ್. ಎಜ್ಜದ ಬೋರ್ಡಲ್ಲಿ ಕೂತ್ಕೊಂಡ್ಬಿಟ್ಟು ಈ ಥರ ಥ್ರಿಲ್ಲ ತಗೊಳ್ಳೋದು, ಡೋಂಟ್ ಥಿಂಕ್ ವಿ ವಾಂಟ್ ಇಟ್, ಯು ವಿಲ್ ಡೆಫಿನೆಟ್ಲಿ ವಾಂಟ್ ಇಟ್ ಆಯಿತಾ. ಆ್ಯಂಡ್ ಡೆಫಿನೆಟ್ಲಿ ಯು ಗೋನ್ ಶೇರ್ ಇಟ್. ಐ ವಿಲ್ ನಾಟ್ ಸೇ ಶೇರ್ ಮಾಡಿ ಅಂತ ಹೇಳೋದಿಲ್ಲ, ಮತ್ತು ಕಮ್ ವಿತ್ ಯುವರ್ ಫ್ರೆಂಡ್ಸ್ ಅನ್ನೋದು. ನಾನು ಯಾವ ಫ್ರೆಂಡ್ಸ್ ಜೊತೆ ಬಂದಿಲ್ಲ, ಇಲ್ಲಿ ಬಂದು ಫ್ರೆಂಡ್ಸ್ ಮಾಡ್ಕೊಂಡಿದ್ದೀನಿ ಆಯಿತಾ. ಇಟ್ ಇಸ್ ಜಸ್ಟ್ ಬ್ಯೂಟಿಫುಲ್. ಐ ಆಮ್ ಟೆಲಿಂಗ್ ಯು, ಇಂಡೋನೇಷ್ಯಾ 17 ಐಲ್ಯಾಂಡ್ಸಲ್ಲಿ ಯಾವ ಕವರ್ ಮಾಡ್ತೀನಿ ಗೊತ್ತಿಲ್ಲ, ಸೊ ಕವರ್ ಮಾಡ್ತೀನಿ. ಅಲ್ಲಿವರೆಗೂ ನೀವು ಸ್ಟೇ ಸೇಫು, ಸ್ಟೇ ಹೆಲ್ದಿ, ಸ್ಟೇ ಎಲ್ಲ ಸಿಕ್ಲಾ ನೆಕ್ಸ್ಟ್ ಜಾಗದಲ್ಲಿ ಬರಲಾ ಬಾಯ್.